ಇವತ್ತು ಸಂಸತ್ನಲ್ಲಿ ಅಂದ್ರೆ ಸದನದಲ್ಲಿ ಯಾವುದೋ ಒಂದು ಚರ್ಚೆ ಎತ್ತುತ್ತೀರಾ ನೀವು? ಆದರೆ ಭಾರತೀಯ ಜನತಾ ಪಾರ್ಟಿಯವರು ವಾಲ್ಮೀಕಿ ಹಗರಣವನ್ನು ಮುಂದಿಟ್ಟುಕೊಂಡು ಒಂದು ವಾರ ಕಾಲ ಹರಣವನ್ನು ಮಾಡಿದರು. ಮತ್ತು ಇಡೀ ರಾಜ್ಯದಲ್ಲಿ ಮಳೆಯಿಂದ ಹಾನಿ ಆಗ್ತಕ್ಕಂಥ ವ್ಯವಸ್ಥೆ, ಇದಕ್ಕೆ ಪೂರಕವಾಗಿ ಕೇಂದ್ರ ಸರ್ಕಾರದಿಂದ ನಾವು ಪರಿಹಾರ ಕೊಡ್ತೀವಿ, ಬೇಕಾದ್ರೆ ನಿಮ್ಮನ್ನು ಹೊರಗೆ ಹಾಕ್ತೀವಿ, ನಾವು ಸದನ ನಡೆಸ್ತೀವಿ ಅಂತ ಹೇಳಿದ್ವಿ. ಅವಾಗ ಇವತ್ತು ಸದನ ಸ್ಟಾರ್ಟ್ ಆಗಿದೆ. ವಿರೋಧ ಪಕ್ಷ ನಾಯಕರು ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳ್ತಾರೆ. ಅವ್ರು ರಾಜೀನಾಮೆ ಕೊಡಲಿ. ಅಂಕೋಲದಲ್ಲಿ ದಿನೇ ದಿನೇ ಸಾವು ನೋವು ಹೆಚ್ಚಾಗ್ತಾನೆ ಇದೆ. ಯಾವುದೇ ಪರಿಹಾರ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಹಿಂದೆ ಮುಂದೆ ಮಾಡೋಂಗಿಲ್ಲ. ಏನು ಪರಿಹಾರ ಕೊಡಬೇಕು ಕೊಡ್ತೀವಿ. ಕೇಂದ್ರದಿಂದ ಅವ್ರು ಏನು ಮಾಡ್ತಾರೆ ಹೇಳಬೇಕಲ್ಲ. ಇವತ್ತು 5ನೇ ದಿನದ ಅಧಿವೇಶನ ನಡೀತಾ ಇದೆ. ಹಾಗೆ ಇವಾಗ ನಮ್ಮ ಜೊತೆ ನವಲಗುಂದ ಶಾಸಕರಾದಂತಹ ಕೋನ್ ರೆಡ್ಡಿ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಹಾಗೆ ಏನು ಇವತ್ತು 5ನೇ ದಿನದ ಅಧಿವೇಶನ ನಡೀತಾ ಇದೆ, ಯಾವ ರೀತಿಯಾಗಿ ಇವತ್ತು ಸಂಸತ್ನಲ್ಲಿ ಅಂದ್ರೆ ಸದನದಲ್ಲಿ ಯಾವುದೋ ಒಂದು ಚರ್ಚೆ ಎತ್ತುತ್ತೀರಾ ನೀವು? ಈಗಾಗಲೇ ನಾವು ಕ್ವಶನ್ಗಳನ್ನ ಹಾಕೀವಿ. ಅಧಿವೇಶನ ನಡೆದು ರೈತರ ಸಮಸ್ಯೆಗಳು, ಈ ಅಭಿವೃದ್ಧಿ ಸಲುವಾಗಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ಒಂದು ಪರಂಪರೆ. ಆದರೆ ಭಾರತೀಯ ಜನತಾ ಪಾರ್ಟಿಯವರು ವಾಲ್ಮೀಕಿ ಹಗರಣವನ್ನು ಮುಂದಿಟ್ಟುಕೊಂಡು ಒಂದು ವಾರ ಕಾಲ ಹರಣವನ್ನು ಮಾಡಿದರು. ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಲಿಲ್ಲ. ಇವತ್ತೇನು ಫ್ಲಡ್ನಿಂದ ತೊಂದರೆಯಾಗಿದೆ ರೈತರಿಗೆ, ಅದರ ಬಗ್ಗೆ ಚರ್ಚೆ ಆಗಲಿಲ್ಲ. ಅದೇ ರೀತಿಯಾಗಿ ಶಿರೂರಲ್ಲಿ ಆದಂಥ ಘಟನೆ ಮತ್ತು ಇಡೀ ರಾಜ್ಯದಲ್ಲಿ ಮಳೆಯಿಂದ ಹಾನಿ ಆಗ್ತಕ್ಕಂಥ ವ್ಯವಸ್ಥೆ, ಇದಕ್ಕೆ ಪೂರಕವಾಗಿ ಕೇಂದ್ರ ಸರ್ಕಾರದಿಂದ ನಾವು ಪರಿಹಾರ ಕೊಡ್ತೀವಿ, ರಾಜ್ಯ ಸರ್ಕಾರ ಪ್ರಸ್ತಾವನೆ ಕೊಡಲಿ, ಇಂಥ ಎಲ್ಲ ಏನು ಚರ್ಚೆ ಆಗಲಿಲ್ಲ. ಅಲ್ಲಿ ಕೇವಲ ಕಾಲಹರಣ, ಬಾಯ್ಕಾಟು, ಚರ್ಚೆ, ಬಾವಿಗಿಡಿದಿದ್ದು ಬಿಟ್ಟರೆ ಬಿ ಜೆ ಪಿಯವರು ಬೇರೆ ಏನು ಕೆಲಸ ಮಾಡಲಿಲ್ಲ. ನಾನು ಒಂದು ಮಾತನ್ನು ಹೇಳ್ತೀನಿ, ವಿರೋಧ ಪಕ್ಷ ಇರಬಾರ್ದು ಅಂತ ಹೇಳೋಂಗಿಲ್ಲ. ವಿರೋಧ ಪಕ್ಷ ಓನ್ಲಿ ಸಲಹೆ ಕೊಡಬೇಕು. ಎಲ್ಲ ನಾವು ಹೇಳ್ದಂಗೆ ಮಾಡಬೇಕು, ನೀವು ಹೇಳ್ದಂಗೆ ಕೇಳಬೇಕು. ಅವ್ರು ನಾವು ಹೇಳ್ದಂಗೆ ಮಾಡಿಲ್ಲ ವಿರೋಧ ಪಕ್ಷಗಿದ್ದಾಗ. ಇವತ್ತು ನಾವು ಆ ರೀತಿಯಾಗಿ ಮಾತಾಡ್ತಕ್ಕಂಥ ಒಂದು ಪರಂಪರೆ ಇದೆ. ಅದಕ್ಕೆ ಈಗ ಮಹದಾಯಿ ಕಳಸಾ ಬಂಡೂರಿ ಯೋಜನೆಗೆ ಅನುಮತಿ ಕೊಡಿಸ್ಬೇಕಲ್ಲ ಕೇಂದ್ರದಾಗ, ಅದನ್ನು ಮಾಡೋಂಗಿಲ್ಲ. ಮೇಕೆದಾಟಿಗೆ ಪರ್ಮಿಷನ್ ಕೊಡಿಸೋಂಗಿಲ್ಲ. ಕೃಷ್ಣ ಮತ್ತು ಕಾವೇರಿಗೆ, ಕೃಷ್ಣನ ಎತ್ತರಿಸಲಿಕ್ಕೆ ಇವತ್ತಿಗೂ ನೋಟಿಫಿಕೇಶನ್ ಮಾಡೋಕ್ಕಾಗಲಿಲ್ಲ. ಕಾವೇರಿ ವಿಷಯನ ಇತ್ಯರ್ಥ ಮಾಡೋಕ್ಕಾಗಲಿಲ್ಲ. ಅದೇ ರೀತಿಯಾಗಿ ರೈತರಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೊಡೋಕ್ಕಾಗಲಿಲ್ಲ. ರೈತರಿಗೆ ಬರ ಪರಿಹಾರ ಪೂರ್ತಿ ದುಡ್ಡು ರಾಜ್ಯಕ್ಕೆ ಬರಲಿಲ್ಲ. ಇಂಥ ಸಾವಿರಾರು ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. ಅದನ್ನು ಬಿಡ್ತಾರೆ. ಒಂದೇನೋ ಸಣ್ಣ ವಿಷಯ ಹಿಡ್ಕೊಂಡು ಕಾಲರ್ನ ಮಾಡಿಬಿಟ್ರಂದ್ರೆ ಮುಂದೆ ರಾಜ್ಯದ ಜನರಿಗೆ ಏನು ಉತ್ತರ ಹೇಳ್ಬೇಕು? ನಾವು ಆಡಳಿತ ಪಕ್ಷ ಆಗಿ ನಾವೇನು ಹೇಳಬೇಕು, ವಿರೋಧ ಪಕ್ಷ ಆಗಿ ಅವ್ರು ಏನು ಹೇಳಬೇಕು? ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಬೇಕು. ನಾನು ಇವತ್ತು ಬೆಳಗ್ಗೆ ಅದಕ್ಕೆ ಪ್ರಸ್ತಾಪ ಮಾಡಿದೆ, ನೀವು ನೋಡಿರ್ಬೋದು. ಕೇವಲ ನಿಮ್ಮ ಕಾಲಹರಣ ಮಾಡೋಕ್ಕೆ ಬರೋದಿಲ್ಲ, ಬೇಕಾದ್ರೆ ನಿಮ್ಮನ್ನು ಹೊರಗೆ ಹಾಕ್ತೀವಿ, ನಾವು ಸದನ ನಡೆಸ್ತೀವಿ ಅಂತ ಹೇಳಿದ್ವಿ. ಅವಾಗ ಇವತ್ತು ಸದನ ಸ್ಟಾರ್ಟ್ ಆಗಿದೆ. ವಿರೋಧ ಪಕ್ಷ ನಾಯಕರು ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳ್ತಾರೆ. ಅವ್ರು ರಾಜೀನಾಮೆ ಕೊಡಲಿ. ಕೇಂದ್ರದಿಂದ ದುಡ್ಡು ಬಂದಿಲ್ಲಲ್ಲ, ಅಶೋಕ್ ಅವ್ರು ಯಾಕೆ ರಾಜೀನಾಮೆ ಕೊಡಬಾರ್ದು? ರಾಜೀನಾಮೆ ಅಂದ್ರೆ ಸರಳ ಅಲ್ಲ. ಒಮ್ಮೆ ಜನರನ್ನು ಆಯ್ಕೆ ಮಾಡಿ ಕಳಿಸಿರ್ತಾರೆ ವಿಧಾನಸಭೆಗೆ, ಸಮಗ್ರವಾಗಿ ಚರ್ಚೆ ಆಗಬೇಕು. ಅಂಕೋಲದಲ್ಲಿ ದಿನೇ ದಿನೇ ಸಾವು ನೋವು ಹೆಚ್ಚಾಗ್ತಾನೆ ಇದೆ. ಏನು ವಿಪಕ್ಷ ನಾಯಕರಾದಂತಹ ಅಶೋಕ್ ಅವರು ಕಾಂಗ್ರೆಸ್ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ ಪರಿಹಾರ ಘೋಷಣೆ ಮಾಡೋದಕ್ಕೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ನೋಡಿ, ಈಗಾಗಲೇ ಅದ್ರಾಗ ಏನು ಮೃತಪಟ್ಟವ್ರದಾರ ಆ ಎಲ್ಲ ಕುಟುಂಬಗಳಿಗೆ ಸರ್ಕಾರ, ಮುಖ್ಯಮಂತ್ರಿಗಳು, ಕೃಷ್ಣ ಬೈರೇಗೌಡರು ಹೋಗಿ ಈಗಾಗಲೇ ಅನೌನ್ಸ್ ಮಾಡೋದು. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರುಕೊಂಡು ಅರವಿಂದ್ ದೇಶಪಾಂಡೆ ಸಾಹೇಬ್ ಕೂಡ ಅಲ್ಲಿ ಹೋಗಿದ್ದರು. ಯಾವುದೇ ಪರಿಹಾರ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಹಿಂದೆ ಮುಂದೆ ಮಾಡೋಂಗಿಲ್ಲ. ಏನು ಪರಿಹಾರ ಕೊಡಬೇಕು ಕೊಡ್ತೀವಿ. ಕೇಂದ್ರದಿಂದ ಅವ್ರು ಏನು ಮಾಡ್ತಾರೆ ಹೇಳಬೇಕಲ್ಲ. ಮಿಲಿಟ್ರಿ ನಿನ್ನೆ ಬಂದಿದೆ, ಇಲ್ಲಿವರೆಗೆ ಏನು ಮಾಡಿದರು? ಅದಕ್ಕೆ ವೆರಿ ನೆಕ್ಸ್ಟ್ ಬರಬೇಕಲ್ಲ. ನಮ್ಮ NDRF, SDRF ನಮ್ಮ ಏನು ಟೀಮ್ ಇದೆಯಲ್ಲ, ನಮ್ಮವ್ರು ಹೆಂಗೆ ಹೋದ್ರು ರಾಜ್ಯದಿಂದ? ಎಷ್ಟು ವಾರ್ ಫುಟಿಂಗಿಂದ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಇಡೀ ಗುಡ್ಡನ್ನು ಕುಸಿದು ಬಿದ್ದಾಗ 11-12 ಮಂದಿ ಇವತ್ತು ಮೃತಪಟ್ಟರು ಅಂತ ಗೊತ್ತಾಗ್ತಾಯಿದೆ. ಇನ್ನೂ ಹೆಚ್ಚಾಗ್ಬೋದು ಅನ್ನೋಂಥದ್ದು ಒಂದು ಮಾಹಿತಿ ಬರ್ತಾಯಿದೆ. ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ಕೆಲಸ ಮಾಡ್ತಾಯಿದೆ. ನಾ ಕೇಂದ್ರ ಸರ್ಕಾರ ಟೀಕೆ ಮಾಡೋಂಗಿಲ್ಲ, ಆದರೆ ಅವರು ಯುದ್ಧೋಪಾದಿಯಲ್ಲಿ ರಾಜ್ಯಕ್ಕೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಹಾಗೆ ನಾಳೆ ಬಜೆಟ್ ಮಂಡನೆ ಕೂಡ ಆಗ್ತಾ ಇದೆ. ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಯಾವ ಒಂದು ಕ್ಷೇತ್ರದಲ್ಲಿ ನಿಮಗೆ ನಿರೀಕ್ಷೆ ಇರುವಂಥದ್ದು, ಇಂಥ ಒಂದು ಕ್ಷೇತ್ರದಲ್ಲಿ ಬಜೆಟ್ ಆಗಬೇಕು ಅನ್ನೋದು? ನೋಡಿ, ಕರ್ನಾಟಕ ರಾಜ್ಯಕ್ಕೆ ನಮ್ಗೆ ಏನೇನು ಬೇಕಾಗಿದೆ ಆ ಎಲ್ಲ ಅನುಕೂಲತೆಗಳು ಮಾಡೋಕ್ಕಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯ. ಇವತ್ತು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು, ಕುಮಾರಸ್ವಾಮಿ ಸಾಹೇಬರು, ಅದೇ ರೀತಿಯಾಗಿ ನಮ್ಮ ಸೋಮಣ್ಣವರು, ನಿರ್ಮಲಾ ಸೀತಾರಾಮನ್ ಅವರು ಎಲ್ಲ ನಮ್ಮಲ್ಲಿಂದ ಸಚಿವರಾಗಿ ಹೋಗ್ಯಾರ. ಅವ್ರಿಗೆಲ್ಲರಿಗೂ ನಾವು ವಿನಂತಿ ಮಾಡ್ತಕ್ಕಂಥ ಇದಿಷ್ಟ, ರಾಜ್ಯದ ಹಿತದೃಷ್ಟಿಯಿಂದ ನಮ್ಮ ಯೋಜನೆಗಳು, ರೈಲ್ವೆ ಯೋಜನೆಗಳು ಏನು ಕುಂಠಿತಗೊಂಡವು, ಕೃಷ್ಣಾ ಯೋಜನೆಗೆ ಏನು ಅಧಿಸೂಚನೆ ಹೊರಡಿಸ್ಬೇಕಾಗಿದೆ, ಕಾವೇರಿ ಸಮಸ್ಯೆ ಬಗೆಹರಿಸಬೇಕಾಗಿದೆ, ಮತ್ತು ಮೂಲಭೂತವಾಗಿ ಅಭಿವೃದ್ಧಿಗೆ ಇವತ್ತು ಅಮೃತ್ 2ದಾಗಿರ್ಬೋದು, PMKಯದಲ್ಲಿರ್ಬೋದು, ನೂರಾರು ಯೋಜನೆಗಳನ್ನು ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ನಾಳೆ ಬಜೆಟ್ದಲ್ಲಿ ಅನೌನ್ಸ್ ಮಾಡಬೇಕಂತ ಒತ್ತಾಯ ಮಾಡ್ತಾನೆ. ಇದಿಷ್ಟು ನವಲಗುಂದ ಶಾಸಕರಾದಂತಹ ಕೋನ್ ರೆಡ್ಡಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.